ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ 19, 20 ಹಾಗೂ 21ನೇ ಕಂತಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 19 ಹಾಗೂ 20, 21ನೇ ಕಂತಿನ ಬಗ್ಗೆ ಏನೆಲ್ಲ ಒಂದು ಮಾತನ್ನು ಹೇಳಿದ್ದಾರೆ ಅಂತ ನಾನು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಳೆದ ಒಂದು 18, 19ನೇ ತಾರೀಕಿಂದ ಈ ಒಂದು 19ನೇ ಕಂತಿನ ಹಣ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಏನಪ್ಪ ಆಯಿತು ಅಂದರೆ 18 ಮತ್ತು 19ನೇ ತಾರೀಕು ಭಾಳಷ್ಟು ಜನಕ್ಕೆ ತುಂಬ ಫಾಸ್ಟಾಗಿಯೇ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದ ಮೇಲೆ ಈ ಒಂದು 19ನೇ ಕಂತಿನ ಹಣ ತುಂಬ ಅಂದರೆ ತುಂಬ ಸ್ಲೋ ಆಗಿ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗ್ತದೆ. ಇನ್ನು ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಏನಪ್ಪ ಅಂದರೆ, ಈ ಒಂದು 19ನೇ ಕಂತಿನ ಹಣ ಕೇವಲ 50ರಿಂದ 60% ಅಷ್ಟು ಜನಕ್ಕೆ ಮಾತ್ರ ಇವಾಗ ಹಣ ಬಿಡುಗಡೆ ಆಗಿದೆ. ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಹೇಳ್ತಿದ್ದಾರೆ ಅಂದರೆ, ಈ ಒಂದು 19 ಹಾಗೂ 20ನೇ ಕಂತಿನ ಹಣ ಏನು ಬಿಡುಗಡೆ ಆಗ್ತದೆ ಅದು ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕಾಗಿ ಈ ಒಂದು ಹಣ ಬಿಡುಗಡೆ ಆಗೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಇದು ಗೃಹಲಕ್ಷ್ಮಿಯನ್ನು ಹಣವನ್ನು ಯಾರೆಲ್ಲ ಪಡ್ಕೊತಾರೋ ಅವರ ಒಂದು ತಪ್ಪಲ್ಲ, ಇದು ಸರ್ಕಾರದೇ ಒಂದು ತಪ್ಪಾಗಿದೆ. ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಈ ರೀತಿ ಆಗಿದೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ 21ನೇ ಕಂತು ಅಂದರೆ 21ನೇ ಕಂತು ಯಾವಾಗ ಬರಬೇಕಿಂತ ಅಂದರೆ ಏಪ್ರಿಲ್ ತಿಂಗಳ ಒಂದು ಹಣ ಆಗಿರುತ್ತೆ. ಅಂದರೆ ಏಪ್ರಿಲ್ ತಿಂಗಳದ್ದು ಹಣ ನಮಗೆ ಮೇನಲ್ಲಿ ಬರುತ್ತಲ್ವ. ಸೊ 21ನೇ ಕಂತಿನ ಹಣ ಏಪ್ರಿಲ್ ತಿಂಗಳಾಗಿರುತ್ತೆ. ಅದರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 21ನೇ ಕಂತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಬಿಲ್ಗಳಿರುತ್ತೆ ಅದೆಲ್ಲ ರೆಡಿ ಆಗಿದೆ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಹಣ ಕೂಡ ಬಿಡುಗಡೆ ಆಗುತ್ತೆ. ಆದರೆ ಏನಪ್ಪ ಅಂದರೆ 19 ಹಾಗೂ 20ನೇ ಕಂತಿನ ಹಣ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆದಮೇಲೆ 21ನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು 19ನೇ ಕಂತಿನ ಹಣ ಏನಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಹಾಗೆ 18ನೇ ಕಂತಿನ ಹಣ ಯಾರೆಲ್ಲ ಒಂದು 90% ಅಷ್ಟು ಜನಕ್ಕೆ ಮಾತ್ರನೇ ಬಿಡುಗಡೆ ಆಗಿತ್ತು, ಅವ್ರಿಗೂ ಸಹ ಇವಾಗ 19ನೇ ಕಂತಿನ ಹಣ ಬಿಡುಗಡೆ ಆದಾಗ ಅವ್ರಿಗೂ ಒಂದಷ್ಟು 10% ಅಷ್ಟು ಜನಗಳಿಗೆ ಹಣ ಬಿಡುಗಡೆ ಆಗಿದೆ. 19ನೇ ಕಂತಿನ ಹಣ ಇನ್ನೂ ಪ್ರೋಸೆಸ್ಸಲ್ಲೇ ನಡೀತಾ ಇದೆ. ಅಂದರೆ ಭಾಳಷ್ಟು ಜನಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ. ಇದಾದ ಮೇಲೇ ಅವರು 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಇದೇ ಲೇಟ್ ಆಗ್ತಾ ಇರೋದ್ರಿಂದ ಇನ್ನು 20ನೇ ಕಂತಿನ ಹಣ ಬಿಡುಗಡೆ ಆಗೋದು ಸಹ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 19ನೇ ಕಂತಿನ ಹಣ ಈ ತಿಂಗಳು ಪೂರ್ತಿ ಬಿಡುಗಡೆ ಆದರೆ ಇನ್ನು 20ನೇ ಕಂತಿನ ಹಣ ನಾವು ಬರೋ ತಿಂಗಳು ಅಂದರೆ ಜೂನಲ್ಲೇ ನಾವು ನಿರೀಕ್ಷೆಯನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ 20ನೇ ಕಂತು ಹಾಗೂ 21ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಯಿತು ಅಂದರೆ ಅದು ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗೋ ಥರ ಕಾಣಿಸ್ತಾ ಇದೆ. ಆದರೆ ನಿಮಗೇನಾದರೂ ಇನ್ನೂ 19ನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ನಿಮ್ಮ ಜಿಲ್ಲೆಯನ್ನು ತಿಳಿಸಿ. ಹಾಗೂ ಇನ್ನೂ ನಿಮಗೇನಾದರೂ ಸಿಕ್ಕಿಲ್ಲ ಅಂದರೂ ಸಹ ನಿಮ್ಮ ಒಂದು ಜಿಲ್ಲೆ ಹಾಗೂ ಯಾವ ಕಂತಿನ ಹಣ ಬಿಡುಗಡೆ ಆಗಿಲ್ಲ ನಿಮಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಈ ಒಂದು ಗೃಹಲಕ್ಷ್ಮಿ ಹಣ ಏನೆಲ್ಲ ನೀವು ಪಡ್ಕೊತಾ ಇದ್ದೀರಾ, ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಮಾಡಿಲ್ಲ ಅಂದರೆ 10 ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ಒಂದು ಬದಲಾವಣೆಯನ್ನು ಮಾಡಿಲ್ಲ ಅಂದರೆ ನೀವು ಜೂನ್ ತಿಂಗಳ 14ವರೆಗೂ ಸರ್ಕಾರ ಟೈಮ್ ಕೊಟ್ಟಿದೆ. ಅಷ್ಟರ ಒಳಗಡೆ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ಕೋಬೇಕಾಗತ್ತೆ. ಅಂದರೆ ನೀವು ಹೆಸರಾಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಇಲ್ಲ ಅಡ್ರೆಸ್ ಆಗಿರ್ಬೋದು, ಈ ರೀತಿಯ ಒಂದು ಏನೇ ಒಂದು ಚೇಂಜಸ್ಸನ್ನು ಮಾಡಿಸಿಲ್ಲ ಅಂದರೆ ಹೋಗಿ ನೀವು ಆಧಾರ್ ಕಾರ್ಡ್ಗೆ ನೀವು ಬಯೋಮೆಟ್ರಿಕ್ ಕೊಟ್ಟು ಚೇಂಜಸ್ನ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲ ನೀವು 10 ವರ್ಷದಿಂದ ನೀವು ಏನೋ ಒಂದು ಸೇಮ್ ಫೋನ್ ನಂಬರ್ ಯೂಸ್ ಮಾಡ್ತಿರ್ತೀರ, ಅಡ್ರೆಸ್ ಕೂಡ ಸೇಮ್ ಇರುತ್ತೆ, ಆದರೂ ಕೂಡ ನೀವು ನಿಮ್ಮ ಒಂದು ಆಧಾರ್ ಸೆಂಟರ್ಗೆ ಹೋಗಿ ಬಯೋಮೆಟ್ರಿಕ್ ಕೊಟ್ಟು ನೀವು ಜಸ್ಟ್ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ರದ್ದಾಗುವ ಚಾನ್ಸಸ್ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ರದ್ದಾಯಿತು ಅಂದರೆ ನೀವು ಮತ್ತೆ ದಂಡ ಕಟ್ಟಿ ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೋಬೇಕಾಗುತ್ತೆ. ₹1000 ಅಷ್ಟು ನಿಮಗೆ ದಂಡ ಹಾಕ್ತಾರೆ ಸರ್ಕಾರದವರು. ಸೊ ಹಾಗಾಗಿ ಯಾಕೆ ಸುಮ್ಮನೆ ನೀವು ₹1000 ಯಾಕೆ ನೀವು ವೇಸ್ಟ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಮತ್ತು ಬೇರೆಯವ್ರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಸಹ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳೋಕ್ಕೆ ಹೇಳಿ. ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.